ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 26 ಸತ್ತೂರು ಗ್ರಾಮಸ್ಥರಿಂದ ಮಹಾನಗರ ಪಾಲಿಕೆ ಆವರಣದ ಮುಂದೆ ತಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಎತ್ತು ಚಕಡಿ ಸಮೇತ ಗ್ರಾಮಸ್ಥರ ಪ್ರತಿಭಟನೆ ನಡೆಯಿತು. ಕೆಲವು ಹೊತ್ತುಗಳ ಕಾಲ ಅಧಿಕಾರಿಗಳ ಜೊತೆ ವಿವಿಧ ಬೇಡಿಕೆಗಳನ್ನು ಹೇಳಿಕೊಂಡರು. ನಮ್ಮ ಪ್ರತಿ ಉದ್ದೇಶ ಸತ್ತೂರಲ್ಲಿ ಒಂದು ಸುಮಾರು 35 ಗುಂಟೆ ಸಾರ್ವಜನಿಕ ಜಾಗ. ಆ ಜಾಗನ ನಾವು ಅಲ್ಲೇ ದವಾಖಾನೆ ಕಟ್ಟಬೇಕು ಮತ್ತು ಸಾರ್ವಜನಿಕ ಉಪಯೋಗ ಮಾಡೋಕೆ ಅಂತೇಳಿ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಸಮುದಾಯ ಭವನ ಐತೆ, ಆ ಸಮುದಾಯ ಭವನ ಸಹಿತ ಅಲ್ಲೇ ಇದ್ದದ್ದಂಥವು. ಈಗ ಇತ್ತಿತ್ತಲಾಗಿ 2-3 ವರ್ಷದಿಂದ ಅಲ್ಲೇ ವಾಲಿಕಾರ ಜನಾಂಗದವ್ರು ಬಂದು ಮನೆ ಹಾಕ್ಕೊಂಡು ಅಲ್ಲೇ ವಾಸ ಮಾಡಕತ್ತಾರೆ. ಇವ್ರು ಕಾರ್ಪೊರೇಷನ್ದವ್ರು ಅದಕ್ಕೆ PID ನಂಬರ್ ಕೊಟ್ಟಾರೆ. ಇದು ನಾವು ಅವ್ರು PID ನಂಬರ್ ಕೊಡೋಕ್ಕಿಂತ ಮೊದಲೇ ನಾವು ಅವ್ರಿಗೆ ಒಂದು ತಕರಾರು ಅರ್ಜಿ ಕೊಟ್ಟಿದ್ವಿ. ತಕರಾರು ಅರ್ಜಿಗೆ ನೋಟಿಸು ಕೊಟ್ಟರು. ಅವರು ನೋಟಿಸ್ ಕೊಟ್ಟು ಸುಮ್ಕೆ ಆಗಿಬಿಟ್ರು. ಈಗ ಅವ್ರು ಮನೆ ಕಟ್ಕೊಂಡು 1 ಮನೆ ಅಲ್ಲ 3 ಮನೆ ಮಾಡಿದ್ರು. ಈಗ ಆ 35 ಗುಂಟೆ ಜಾಗದಾಗ ನಮ್ಮನ್ನು ಯಾರು ಸತ್ತೂರು ರೈತರು ಯಾರೂ ಬಂದುಕೊಡಲ್ಲ ಅವರು. ಇದರಿಂದ ಇರ್ತಕ್ಕಂಥ ಸತ್ತೂರಿಗೆ ಇರ್ತಕ್ಕಂಥ ಒಂದೇ ಏಕೈಕ ಜಾಗ, ಆ ಜಾಗನ ಅವರು ಕಬಳಿಸಾಕತ್ತಾರೆ. ಅದಕ್ಕೆ ಈ ಪ್ರಾಧಿಕಾರದ ಇವರು ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳು ಅದು ಕುಮ್ಮಕ್ಕೆ ಕೊಡೋದ ನಾವು ಅನ್ಕೋತೀವಿ. ಯಾಕಂದರೆ PID ನಂಬರ್ ಹೆಂಗೆ ಕೊಡ್ತಾರೆ ಅವರು? ಒಂದು ಅನಧಿಕೃತವಾಗಿ ಕಟ್ಟಿದಂಥ ಮನೆಯನ್ನು ಅನಧಿಕೃತವಾಗಿ ಇರ್ತಕ್ಕಂಥ ಜಾಗ ಮನೆ ಕಟ್ಟಿದ್ರೆ ಇವರು ಕೊಟ್ಟಿದ್ದ ಮೊದಲು ಘೋರ ಅಪರಾಧ. ಈಗ ನಮಗಲ್ಲಿ ಯಾರಿಗೂ ಇವನ್ನ ಇದಕ್ಕೆ ಸಮುದಾಯ ಭವನಕ್ಕೆ ಬಂದುಬಿಡಲ್ಲ ಅವರು. ಸರ್ಕಾರ ಕಟ್ಟಿದ ಸಮುದಾಯ ಭವನ, ಅದು ಶಾಸಕರ ಅನುದಾನದಲ್ಲಿ ಕಟ್ಟಿದಂಥ ಸಮುದಾಯ ಭವನ. ಆ ಸಮುದಾಯ ಭವನಕ್ಕೂ ಇವ್ರು ಬಂದುಬಿಡಲ್ರು. ಇದೇ ರೀತಿ ಬಿಟ್ಟು ಆ 35 ಗುಂಟೆ ಸುಮಾರು 4-5 ಕೋಟಿ ರೂಪಾಯಿ ಕಿಮ್ಮತ್ತಿನ ಆಸ್ತಿ ಅದು. ಅದಕ್ಕೆ ಹಿಂದೆ ಯಾರು ಕುಮ್ಮಕ್ಕೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ರೈತರಿಗೂ ಬೆಲೆ ಇಲ್ಲ, ಹಿರಿಯರಿಗೂ ಬೆಲೆ ಇಲ್ಲ. ಆ ರೀತಿ ಅವರು ಹಾಳು ಮಾಡಕತ್ತಾರೆ. ಅದನ್ನು ಇವರು ಇಮಿಡಿಯೇಟಾಗಿ ತೆರವುಗೊಳಿಸ್ಬೇಕು. ಅದನ್ನು ಸಾರ್ವಜನಿಕ ಮೊದಲು ತಮ್ಮ ಹೆಸರು ಹಚ್ಕೊಳ್ಳೋ ಕಾರ್ಪೊರೇಷನ್ ಹೆಸರೇ ಅವ್ರು ಹಚ್ಕೊಂಡು ಆಮೇಲೆ ನಮಗೆ ಅದನ್ನು ಸಾರ್ವಜನಿಕ ಉಪಯೋಗ ಕೊಡಲಿ. ಯಾರೊಬ್ಬ ಸಂಘ ಸಂಸ್ಥೆಗೆ ಬೇಡ, ಯಾವೊಬ್ಬ ಇದಕ್ಕೂ ಬೇಡ, ರೈತರಿಗೂ ಬೇಡ. ಇಡೀ ಊರಿಗೆ ಅನುಕೂಲ ಆಗುವಂಥ ಈಗ ಸಮುದಾಯ ಭವನ ಐತಿ, ಅದ್ರ ಜೊತೆ ಒಂದು ದನ ದವಾಖಾನೆ ಆಗಬೇಕು, ಒಂದು ಅಂಗನವಾಡಿ ಆಗಬೇಕು ಅಂತ ನಾವು ವಿಚಾರ ಇಟ್ಕೊಂಡೀವಿ. ಉಪಯೋಗ ಐತೆ ಸಾರ್ವಜನಿಕ. ಈ ಸಾರ್ವಜನಿಕ ಉಪಯೋಗ ಮಾಡೋಕೆ ಅನುಕೂಲ ಮಾಡಿಕೊಳ್ಳಿಕ್ಕಾರೆ ಈ ಅಧಿಕಾರಿಗಳು ಅದಕ್ಕೆ ನಮಗೆ. ಈಗ ನಾವು ಈಗಾಗಲೇ 3 ವರ್ಷದಿಂದ ಫೈಟ್ ಮಾಡಿ ಸಾಕಾಗಿ ಈಗ 2 ತಿಂಗಳ ನಂತರ ಸತತ ಬೆನ್ನತ್ತೇವೆ. ಇವ್ರು ಯಾವುದಕ್ಕೂ ನಮ್ದು ದಾದ ಮಾಡಲಿಲ್ಲ. ಅದಕ್ಕೆ ಇವತ್ತು ಅನಿವಾರ್ಯವಾಗಿ ನಾವು ಸತ್ತೂರಿಂದ ಟ್ರ್ಯಾಕ್ಟರ್ ಸೆಕ್ರೆಟರಿಗಳಿಗೆ ಬಂದು ನಾವು ಇವತ್ತಿಲ್ಲಿ ಸ್ಟ್ರೈಕ್ ಮಾಡಕತ್ತೇವೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಹೇಳಾರೆ, ಇನ್ನು 15 ದಿವಸ ನಾವು ಕುಲ್ಲ ಮಾಡಿಕೊಡ್ತೇವೆ, ಅದೆಲ್ಲ ಸರಿ ಮಾಡ್ತೇವೆ ಅಂತ ಹೇಳಾರೆ. ಒಂದು ವೇಳೆ ಇವರು ಇನ್ನು 15 ದಿವಸ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡೋವ್ರೆ, ರಸ್ತೆ ಮಾಡೋವ್ರೆ, ಕಾರ್ಪೊರೇಷನ್ ಮುತ್ತಿಗೆ ಹಾಕೋವ್ರೆ. ಯಾಕಂದ್ರೆ ನಾವು ಇವತ್ತು ಬರೀ ಇಲ್ಲಿ ಮನೆಗಿದ್ದು ರೈತರ ಅಷ್ಟೇ ಬಂದೇವೆ. ಇನ್ನು ಬಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಹಿತ ಬಂದು ಇಲ್ಲಿ ಕೊಂಡ್ರವ್ರನ್ನೇ. ಇದನ್ನು ಎಚ್ಚರಿಕೆ ಅಂತ ಅವ್ರು ಭಾವಿಸ್ಕೊಂಡು ನಮ್ಮ ಕೆಲಸವನ್ನು ಆದಷ್ಟು ಲಘು ಮಾಡಿಕೊಡ್ಬೇಕು. ನಮ್ಗೆ ಆ ಜಾಗನ ಸಾರ್ವಜನಿಕವಾಗಿ ಬಿಟ್ಟು ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ನನ್ನ ಹೆಸರು ಚನ್ನಬಸಪ್ಪ ಕರಡಣ್ಣವ್ರಂತ, ಸತ್ತೂರು. ನಮಸ್ಕಾರ. ಇವತ್ತಿನ ದಿನ ನಾವು ಏನು ಮಹಾನಗರ ಪಾಲಿಕೆ ಮುಂದೆ ನಾವು ಒಂದು ಹೋರಾಟ ಮಾಡುತ್ತೇವೆ. ಇದರ ಮೂಲ ಉದ್ದೇಶ ನಾವು ಒಂದು 2 ತಿಂಗಳಿಂದ ಹಿಂದೆ ಇದನ್ನು ಹೋರಾಟ ಮಾಡ್ಕೊಂಡು ಬಂದೇವಿ. ಬಟ್ ಈ ಮಟ್ಟಿಗೆ ಹೋರಾಟ ಮಾಡ್ಬೇಕಂತಂದ್ರೆ ಇದಕ್ಕೆ ನಮ್ಮ ಪಾಲಿಕೆ ಅಧಿಕಾರಿಗಳಿಂದನೇ ಈ ಹೋರಾಟ ಆಗಬೇಕಾಗೈತಿ. ಯಾಕಂದ್ರೆ ನಮ್ಮ ಹತ್ತೂರಾಗ ಒಂದು 35 ಗುಂಟೆ ಜಾಗಕ್ಕೆ ಏನು ನಾವು ಲಾಸ್ಟ್ ಟೈಮಿಂದ ನಮ್ಮ ಸಮುದಾಯ ಭವನಕ್ಕೆ ಮತ್ತು ದನ ದವಾಖಾನೆಗೆ ಸ್ಯಾಂಕ್ಷನ್ ಆಗಿತ್ತು. ಅಲ್ಲೊಬ್ಬ ವಾಲೇಕರ್ ಹೆಣ್ಮಗಳು ಬಂದು ಇಲ್ಲ ಹಿಂಗಾಗೈತಿ, ನಮ್ಗೆ ಇದನ್ನು ನಮ್ದು ಜಾಗ ಅಂತೇಳಿ ಇದನ್ನು ಏನು ಎನ್ಕ್ಲೋಸ್ ಮಾಡ್ಕೊಂಡಾರೆ. ನಾವು ಅದನ್ನು ಬಿಡಿಸ್ಕೊಡ್ರಿ ಅಂತೇಳಿ ಪಾಲಿಕೆ ಅಧಿಕಾರಿಗಳಿಗೆ 2 ತಿಂಗಳಿಂದ ನಾವು ಹೇಳ್ಕೊಂಡು ಬಂದೇವಿ. ಆದ್ರೆ ಅವ್ರು ಇಲ್ಲ ಇವತ್ತು ನಾಳೆ ನೋಡೋಣ ಅನ್ಕೊಂತಾನೆ ನಮ್ಗೆ 2 ತಿಂಗಳಾಯ್ತು, ಇಲ್ಲಿ ಮಟ್ಟಿಗೆ ಯಾವುದೇ ರೀತಿಯಿಂದ ಒಂದು ನಿರ್ಧಾರ ತೊಗೊಂಬಂದಿಲ್ಲ. 15 ದಿನದಾಗ ಇದು ಆಗಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ನಾವು ಬಂದ್ ಮಾಡೇ ಮಾಡ್ತೀವಿ. ಅವತ್ತಿನ ದಿನ ಏನಾರ
ಯಾರು ಸಾರ್ವಜನಿಕ ಆಸ್ತಿ ಆಗಲಿ ರೈತರಿಗಾಗಲಿ ಏನೋ ಒಂದು ಅನ್ಯಾಯ ಆಗಿ ಅವ್ರಿಗೆ ಏನೋ ಒಂದು ನೋವು ಆತಂದ್ರೆ ಅದಕ್ಕೆ ಒಂದು ಏನೋ ಸಮಸ್ಯೆ ಆತಂದ್ರೂ ಕೂಡ ನೇರವಾಗಿ ಪಾಲಿಕೆ ಆಯುಕ್ತರು ಮತ್ತು ಪಾಲಿಕೆ ಅಧಿಕಾರಿಗಳ ಕಾರಣ. ಬಸವರಾಜ್ ಅರವಾಡ್ ಅಂತೇಳಿ. ಸತ್ತೂರು ಗ್ರಾಮದಲ್ಲಿ ಈಗ ನಾವು 2023ರಲ್ಲಿ ಅಲ್ಲಿ ಅವರು ಅನಗತ್ಯವಾಗಿ ಮನೆ ಕಟ್ಟಾತಿದ್ರು. ನಾವು ಎಲ್ಲ ಸಾರ್ವಜನಿಕ ಸತ್ತೂರು ಅವ್ರು ಕೂಡ್ಕೊಂಡು ಒಂದು ತಕರಾರು ಅರ್ಜಿ ಕೊಟ್ಟಿವಿ ಕಾರ್ಪೊರೇಷನ್ಗೆ. ಕೊಟ್ಟರೆ ಅವರು ಒಂದು ನೋಟಿಸ್ ಕೊಟ್ಟರು, ಮನ್ಯಾಗ ಸುಮ್ಮನೆ ಕುಂತ್ಬಿಟ್ರು ಆಫೀಸ್ನ್ಯಾಗ. ಅವ್ರು ಏನು ಬಂದು ಇದನ್ನು ಮಾಡಲಿಲ್ಲ. ಇವ್ರು ಕುಂತರು, ಅವ್ರು ಬಡ ಮನೆ ಕಟ್ಟಿದ್ರು. ಕಟ್ಟಿದಿಂದ ಇವರು PID ನಂಬರ್ ಯಾಕೆ ಹಚ್ಚಬೇಕು? PID ನಂಬರ್ ಹಚ್ಚಿದಾರೆ ಇವ್ರ ಕಳ್ರಿ ಇವ್ರ ಅಂತೇವೆ ನಾವು. ಮಹಾನಗರ ಪಾಲಿಕೆದಾರ ಕಳ್ರಿ ಇವರು ರೊಕ್ಕ ತೊಗೊಂಡಿರ್ಬೇಕು, ತೊಗೊಂಡು ಹಚ್ಚಾರ PID ನಂಬರ್. ಇವ್ರು ಅದಕ್ಕೇನು ಆಧಾರ ಇಲ್ಲ. ಆಧಾರ ಇಲ್ಲ ಅಂದ್ರೆ ನಾವು ತಕರಾರು ಕೊಟ್ಟೇವೆ. ತಕರಾರು ಕೊಟ್ಟರು ಇವ್ರು ಅದಕ್ಕೆ PID ನಂಬರ್ ಕೊಟ್ಟಾರ. ಅದಕ್ಕೆ ಇವರ ಹೊಣೆ ಅದಕ್ಕೆ. ಆಮ್ಯಾಗ 1997ರಾಗ ಅಲ್ಲಿ ಸಮುದಾಯ ಭವನ ಐತಿ, ಅಲ್ಲಿ ಅಂಗನವಾಡಿ ಇತ್ತು ಮೊದಲು. ಅಂಗನವಾಡಿ ಬಿಟ್ಟರು ಆಮ್ಯಾಗ ಬಂದು ರಾಯಪುರಕ್ಕೆ ಒಂದು ಹಾಸ್ಪಿಟ್ಲ್ ಆಯಿತು. ಅಲ್ಲಿ ನಮ್ಮ ಊರಿಗೆ 2 ದಿನ, ಅಲ್ಲಿ 2 ದಿನ ಶಾಸಕರ ಇದನ್ನು ಮಾಡಿಕೊಟ್ರು. ಆಸ್ಪತ್ರೆ ನಡೀತಿತ್ತು, ಅದು ಸೋರಾಕತ್ತಿದ್ದಕ್ಕೆ ಅವ್ರು ಬಿಟ್ಟರು. ದಿನ ನಮಗೆ ಹೊಸದಾಗಿ ಶಾಸಕರು ಒಂದು ಇದನ್ನು ಮಾಡಿಕೊಟ್ಟಾರ, ಆಸ್ಪತ್ರೆ ದವಾಖಾನೆ ಅಂತೇಳಿ. ಅಲ್ಲಿ ಹೋಗಿ ಸ್ವಚ್ಛತಾ ಮಾಡೋಕೆ ಹೋದ್ರೆ ಅಲ್ಲಿ ಯಾಕೆ ಹೆಣ್ಮಗಳು ಬಂದು ಕೊಡುವಾಳ, ನಾವು SC ST ನೀವು ಬರ್ರಿ, ನಿಮ್ಮ ಮ್ಯಾಗ ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅಂತ. ಹಿರಿಯರು ಅಲ್ಲ, ವಯಸ್ಸಾದ ಹಿರಿಯರು ಹೋದ್ರೆ ಹಿರಿಯರಿಗೆ ಕಿಮ್ಮತ್ತಿಲ್ಲ ಅಂದ್ರೆ ಅಲ್ಲಿ ಊರಾಗ ಯಾರಿಗೆ ಗೌರವ? ಆ ಮಹಿಳೆಗೆ ಗೌರವ ಆತ, ನಮ್ಮ ಊರಾಗ ಯಾರಿಗೆ ಗೌರವ ಇಲ್ದಂಗೆ ಆತ. ಎಲ್ಲರೂ ತಿಳಿಸಿ ಹೇಳಿದ್ರು, ನೀನು ಏನು ಸಾಮಾನ್ಯ ಅಲ್ಲ. ಆಕಿದ್ಗೆ 20 ಎಕರೆ ಜಮೀನು ಐತೆ ಅವ್ರ ಹೆಸರಲ್ಲೇ, ಇದ್ದಿದ್ದು ಮಾರ್ಕೊಂಡ್ರ, ಅದ್ರೇನು ಸಾಮಾನ್ಯ ಅಲ್ಲ. ಆಮ್ಯಾಗ ಈಗ ಅಲ್ಲೇ ಚೌಡಿ ಓಣ್ಯಾಗ 5 ಗುಂಟೆ ಜಾಗ ಆಯ್ತವ್ರು. RCC ಮನೆ ಹಾಕತ್ತಾರ. ಅವ್ರೇನು ಬಡವರಲ್ಲ, ಏನೋ ನಿರ್ಗತಿಕರಲ್ಲ. ನಾವು ನಿರ್ಗತಿ ಆದ್ರೆ ಎಲ್ಲರೂ ಊರಾಗ ಅನುಭವಸ್ಥ ಹಿರಿಯರದಾರ, ಅವ್ರು ಒಪ್ತಿದ್ರು. ಆಕೇನು ಸಾಮಾನ್ಯ ಮನುಷ್ಯಳಲ್ಲ, ಆಸ್ತಿ ಐತಿ 20 ಎಕರೆ. ಕ್ರಾಂತಿ ಸಮಾಚಾರ TV ಧಾರವಾಡ.